SLV ಮಹಿಳಾ ಮಾರ್ಟ್ ಅಂತೇಳಿ ಆ್ಯಂಡ್ ಮಾರ್ಕೆಟಿಂಗ್ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಕೆಲವರು ಹೆಣ್ಣುಮಕ್ಕಳು ಅವರ ಮಕ್ಕಳ ಭವಿಷ್ಯಕ್ಕೆ ಫೀಸ್ಗೆ ಮತ್ತೊಂದು ಮಗದಕ್ಕೆ ಮತ್ತು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಇದಕ್ಕೋಸ್ಕರ ಏನನ್ನ ಹೆಣ್ಣು ಮಕ್ಕಳಿಗೆ ಒಂದು ಪಾಂಪ್ಲೆಟ್ ಮಾಡಿ ಅವ್ರಿಗೆ ಏನೇನು ಸಹಾಯ ಮಾಡ್ತೀವಿ ನೀವು ದುಡ್ಡು ಇನ್ವೆಸ್ಟ್ ಮಾಡಿದ್ರಿ ಅಂತೇಳಿ 60ರಿಂದ 70 ಕೋಟಿ ಚಿತ್ರದುರ್ಗ ನಗರದಲ್ಲಿ ಅವ್ರಿಗೆ ಹಣವನ್ನು ಪಾವತಿ ಇಟ್ಟು ಇವತ್ತು 2 ಲಕ್ಷ 3 ಲಕ್ಷ ಮಿನಿಮಮ್ 5, 10, 20 ತನಕ ಹಾಕಿದ್ದಾರೆ. ಕೆಲವೊಂದು ಸದಸ್ಯರ ಪ್ರಮುಖರು ಹೋಗ್ಬಿಟ್ಟು ನಿವೇದನೆ ಮಾಡ್ಕೊಂಡ್ವಿ, ಸರ್ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ, ಕರ್ನಾಟಕದಾದ್ಯಂತ ಆಗಿರ್ತಕ್ಕಂಥ ಪ್ರಾಬ್ಲಮ್ ನಮ್ಮ ಚಿತ್ರದುರ್ಗ ಕೂಡ ಆಗಿದೆ, ಹೀಗಾಗಿ ನಮಗೆ ಒಂದು ಸ್ವಲ್ಪ ನ್ಯಾಯ ಒದಗಿಸಲಿಕ್ಕೆ ನೀವು ಕೂಡ ನಮಗೆ ಸಹಾಯ ಮಾಡಬೇಕು ಅಂತಂದಾಗ ಚಿತ್ರದುರ್ಗದಲ್ಲಿ ಅಮಾಯಕ ಜನರಿಗೆ ಸುಮಾರು 60ರಿಂದ 70 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದ್ದು, ಆಂಧ್ರ ಮೂಲದ SLV ಕಂಪನಿ ಹೆಸರಿನಲ್ಲಿ ಈ ಮೋಸ ಮಾಡದಿರುವುದಾಗಿ ಹೇಳಲಾಗಿದೆ. ಉದ್ಯೋಗಾವಕಾಶ ಹಾಗೂ ವಿಶೇಷ ಪ್ಯಾಕೇಜ್ಗಳ ಆಮಿಷ ಒಡ್ಡಿ ಗ್ರಾಹಕರನ್ನು ಸೆಳೆದ ಆರೋಪಿಗಳು ಆಕರ್ಷಕ ಬ್ರೋಚರ್ಗಳು, ಇನ್ಸ್ಟಾಗ್ರಾಂ ಮತ್ತು ಫೇಸ್ಬುಕ್ಗಳ ಮೂಲಕ ವ್ಯಾಪಕ ಪ್ರಚಾರ ನಡೆಸಿದ್ದರು. ಈ ಪ್ರಚಾರಕ್ಕೆ ಮಾರುಹೋದ ಅನೇಕರು ರಾಜೇಶ್ ಬೊಮ್ಮಾಲು ಎಂಬಾತನ ಮೂಲಕ ಹಣ ಹೂಡಿಕೆ ಮಾಡಿದ್ದು, ಬಳಿಕ ವಂಚನೆಗೊಳಗಾಗಿದ್ದಾರೆ ಎನ್ನಲಾಗಿದೆ. ಮಹಿಳೆಯರು, ಕೂಲಿ ಕಾರ್ಮಿಕರು, ಗೃಹಿಣಿಯರು ಹಾಗೂ ನಿರುದ್ಯೋಗಿ ಯುವಕರೇ ಹೆಚ್ಚಾಗಿ ಮೋಸಕ್ಕೊಳಗಾಗಿದ್ದು, ಕೆಲವರು ಬಂಗಾರ ಮತ್ತು ಆಸ್ತಿಪತ್ರಗಳನ್ನು ಒತ್ತೆ ಇಟ್ಟು ಹಣ ಹೂಡಿಕೆ ಮಾಡಿದ್ದರೆ, ಇನ್ನು ಕೆಲವರು ಬ್ಯಾಂಕ್, ಫೈನಾನ್ಸ್ ಸಂಸ್ಥೆಗಳು ಹಾಗೂ ಕೈಗಡ ಸಾಲದ ಮೂಲಕ ಹಣ ಸಂಗ್ರಹಿಸಿ ಹೂಡಿಕೆ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಸುಮಾರು 470 ಜನರು ವಂಚನೆಗೆ ಒಳಗಾಗಿರುವ ಆರೋಪ ಕೇಳಿಬಂದಿದ್ದು, ಹಾವೇರಿ ಮತ್ತು ತುಮಕೂರಿನಲ್ಲಿ ನಡೆದಿದ್ದ ಮಾದರಿಯಲ್ಲೇ ಚಿತ್ರದುರ್ಗದಲ್ಲೂ ಈ ವಂಚನೆ ನಡೆದಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಆ್ಯಕ್ಚುಲಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ಸರ್, ಅಲ್ಲಿ ತುಂಬ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದರು. ಅದನ್ನು ನೋಡಿಬಿಟ್ಟು ನಾವು ತುಮಕೂರಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಿ ಬಂದ್ವಿ. ನಮಗೆ ಪ್ರತಿ ತಿಂಗಳು ಸರಿಯಾಗಿ ಸ್ಯಾಲ್ರಿ ಬರ್ತಾಯಿತ್ತು. ನಾವು ಫಸ್ಟು 50,000 ಇನ್ವೆಸ್ಟ್ ಮಾಡಿದ್ವಿ. 6 ತಿಂಗಳು ಸ್ಯಾಲ್ರಿ ಕೊಟ್ಟರು, ಮತ್ತು ನಮಗೆ ರೀಫಂಡ್ ಅಮೌಂಟ್ ಸಹ ಕೊಟ್ಟರು ಸರ್. ರೀಫಂಡ್ ಅಮೌಂಟ್ ಕೊಟ್ಟರು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವರು ನಂಬಿಟ್ಟು ಬಂತಲ್ಲ ಅಂತೇಳಿ ಆಮೇಲೆ ಜಾಸ್ತಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. 1 ಲಕ್ಷ 2 ಲಕ್ಷ ಹಾಕಿದ್ವಿ, ಹಾಗೂ ಸ್ಯಾಲ್ರಿ ಕೊಡ್ತಾಯಿದ್ರು. ಈಗೀಗ ಜನವರಿಯಿಂದ ಬಂದ್ಬಿಟ್ಟು ನಮಗೆ ಸ್ಯಾಲ್ರಿಗಳು ಸರಿಯಾಗಿ ಬರ್ತಾ ಇಲ್ಲ ಸರ್. ಈಗ ನಮಗೆ ಬರ್ತಾ ಇದ್ದಿದ್ದು ನೋಡಿಬಿಟ್ಟು ನಾವು ನಮ್ಮ ಥರ ಇನ್ನೊಂದು 4 ಜನ ಹೆಣ್ಮಕ್ಳಿಗೆ ಉಪಯೋಗ ಆಗಲಿ, ಅವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರಿಗೆ ಹೇಳಿದ್ವಿ. ಕೆಲವು ತಿಂಗಳು ಬಂತು ಸರ್, ಈಗೀಗ ನಮಗೆ ಮೋಸ ಆಗಿದೆ ಸರ್. ದಯವಿಟ್ಟು ಇದಕ್ಕೆಲ್ಲರೂ ನ್ಯಾಯ ಸರ್. ಅಪ್ಸ್ಕ್ಯಾಂಡ್ ಸರ್, ಯಾರಿಗೆ ಕೇಳಬೇಕು, ಯಾರು ಮ್ಯಾನೇಜರು, ಯಾರು ಎಂಪ್ಲಾಯೀಸ್, ಯಾರು ಎಲ್ಲಿ ಹುಡುಕಿದ್ರೆ ಯಾರು ಗೊತ್ತಾಗ್ತಿಲ್ಲ ಸರ್. ನಾವು ಒಂದು ಗ್ರೂಪ್ ಅಂತ ಮಾಡ್ಕೊಂಡಿದ್ದರಿಂದ ಮಾತ್ರ ನಾವು ಸಂಪರ್ಕ ಸಿಕ್ಕಿದೆ, ಇಲ್ಲಾಂದಿದ್ರೆ ನಮ್ಗೆ ಯಾರಿಗೂ ಸಂಪರ್ಕ ಸಿಗ್ತಿರ್ಲಿಲ್ಲ ಸರ್. ಸರ್ ಅದೇ ಸರ್, ಇಷ್ಟು ದಿನ ಕಾದ್ವಿ. ಬೊಮ್ಮಾಲಿ ರಾಜೇಶ್ ಅವರು ಬಂದ್ಬಿಟ್ಟು ಅದು ಒಂದು ಮೀಡಿಯಾದಲ್ಲಿ ಮೀನ್ಸ್ ವಾಟ್ಸಪ್ಪಲ್ಲಿ ನಾನು ಬರ್ತೀನಿ ಅನ್ಕೊಡ್ತೀನಿ ವೆಯ್ಟ್ ಮಾಡ್ರಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಇಷ್ಟು ದಿನ ಕಾದ್ವಿ ಸರ್. ಸರ್ ನಾವು ಮಂಜುನಾಥ ಸ್ವಾಮಿ ಸಂಘದಾಗ ಸಾಲ ತೊಗೊಂಡಿದ್ದೀವಿ ಸರ್. ಗೋಲ್ಡ್ ಎಲ್ಲ ಅಡ ಇಟ್ಟಿದ್ದೀವಿ ಸರ್. ಎಷ್ಟೋ ಜನ ಹೆಣ್ಮಕ್ಳು ಮನೆ ಪೇಪರ್ ಅಡ ಇಟ್ಟಿದ್ದಾರೆ ಸರ್. ದಯವಿಟ್ಟು ಸರ್ ಏನು ನ್ಯಾಯ ದೊರಕಿಸ್ಕೊಟ್ರಿ ಸರ್. ಸರ್ ನಮ್ಮದು ಇಲ್ಲಿ ದುರ್ಗದಲ್ಲಿ ಒಂದು 5 ಲಕ್ಷ. ಅದೇ ಸರ್, ದುರ್ಗದಲ್ಲಿ 5 ಲಕ್ಷ ಇದೆ ಸರ್. ತುಮಕೂರಲ್ಲಿ ನಮ್ಮ ಬ್ರದರ್ದು ಅವರೊಂದು 2 ಲಕ್ಷ ಹಾಕಿದ್ದಾರೆ ಸರ್. ಅಲ್ಲಿ ನಾನು ರಿಸೆಪ್ಷನಿಸ್ಟಾಗಿ ಕೆಲಸ ಮಾಡ್ತಾ ಇದ್ದೆ. 12,000 ಸ್ಯಾಲ್ರಿಗೆ ಅವರು ಈ ಥರ ಬ್ರೋಚರ್ಸ್ ಎಲ್ಲ ಕೊಟ್ಟು ಹೇಳ್ಕೊಟ್ಟಿದ್ರು, ಈ ಥರನೇ ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ನಾನು ಬಂದಿರೋ ಕಸ್ಟಮರ್ಸಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಸರ್. ಯಾವ ಥರ ಪ್ಯಾಕಿಂಗ್ ಮಾಡಬೇಕು, ಯಾವ ಥರ ಮಷಿನ್ ವರ್ಕ್ ಮಾಡಬೇಕು, ಆಮೇಲೆ ಅವ್ರು ಏನಾದರೂ ರೆಸಿಪ್ಟ್ ಬರಿ ಅಂತ ಹೇಳಿದರೆ ಬಿಲ್ ಬರೆಯೋಕ್ಕೆ ಹೇಳ್ತಾಯಿದ್ರು, ಅದನ್ನು ಬರೀತಿದ್ದೆ ಸರ್. ಅದನ್ನು ಎಲ್ಲರೂ ಮಾಡ್ತಾಯಿದ್ವಿ. 3 ಜನ ಎಂಪ್ಲಾಯೀಸ್ ಇದ್ವಿ. ಇವರು, ನಾನು, ಇನ್ನೊಬ್ರು ಹುಡುಗಿ ಇದ್ದರು ಸರ್. ಸ್ಟಾರ್ಟಿಂಗ್ 12,000 ಕೊಡ್ತಾಯಿದ್ರು. ಈ 2 ಮಂತ್ಸಿಂದ 15,000 ಮಾಡಿದರು ಸರ್, ನನಗೂ ಇವರಿಗೂ. ಸರ್ ನಮ್ಮ ಮನೆ ಹತ್ರ ಇದ್ದಿದ್ದದು. ನಾನು ಮನೆ ಹತ್ರ ಅಲ್ಲೇ ಓಡಾಡಬೇಕಾದ್ರೆ ಕೇಳಕ್ಕೆ ಹೋದೆ ಏನಿದು ಕೆಲಸ ಅಂತ. ಅವಾಗ ಅಲ್ಲಿ ಕೆಲಸ ಖಾಲಿದ್ದಿದ್ದ ಕಾರಣ ನಾನು ಹೋಗಿ ಸೇರಿಕೊಂಡಿದ್ದೆ ಸರ್. ಸರ್ ನನಗೆ ನಮ್ಮ ಬ್ರಾಂಚ್ ಮ್ಯಾನೇಜರ್ ಬಂದು ಏನೂ ಆಗಿಲ್ಲ ಅಂತಲೇ ಹೇಳ್ತಾಯಿದ್ರು. ಓಕೆನಾ, ನನಗೆ ಅಲ್ಲಿರೋ ಅಂದರೆ ಬ್ಯಾಂಗ್ಳೂರು ಬ್ರಾಂಚು ಟೆಲಿಕಾಲರ್ಸ್ ಎಲ್ಲ ಯಾವಾಗ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರು ಆವಾಗಲೇ ಸರ್ ಈ ಬ್ರಾಂಚಿಗೆ ಕಾಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗೇ ಗೊತ್ತಾಗಿದ್ದು ಈ ಥರ ನಡೀತಿದೆ ಅಂತ. ಆದರೂ ಅವ್ರು ಬಂದು ಹೇಳಿದರು, ಬಂದು ಕೊಡ್ತೀನಿ, ನಾನೆಲ್ಲ ಸೆಟಲ್ ಮಾಡ್ತೀನಿ ಅಂತ. ಸೊ ಹಂಗಾಗಿ ಬಂದು ಮಾಡ್ತಾರೆ ಅಂತಲೇ ಇದ್ವಿ. ಮೊನ್ನೆ 15ಗೆ ಬಂದು ಮಾಡ್ತೀನೋ ಅಂತ ಹೇಳಿದರು. ಮತ್ತು ಇವಾಗ ಕಾಲು ಇಲ್ಲ ಸರ್ ಯಾರ್ದು. ನಮ್ಮ ಬ್ರಾಂಚ್ ಮ್ಯಾನೇಜರ್ ಸರ್ ಮಾಡಿದ್ದೀನಿ ಸರ್. ನಾನು 2 ಲಕ್ಷ ಮಾಡಿದ್ದೀನಿ. ನಮ್ಮ ಅಮ್ಮ 15 ಲಕ್ಷ ಮಾಡಿದ್ದಾರೆ ಸರ್. ಸರ್ ನಮ್ಮನೆ ಹತ್ರ ಎಲ್ಲ ಬಂದು ಜಗಳ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಹೋಗಿ ಕೋಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ. ಅದಕ್ಕೆ ಅವರಿಗೆಲ್ಲ ಕಾಲ್ ಮಾಡಿ ಹೇಳಿದ್ದೀನಿ ಸರ್ ಈ ಥರ. ಅವ್ರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವಾಗ ನನಗೂ ಒಂದು ಸಣ್ಣ ಮಗು ಇದೆ ಅಂತಲೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದು ನಾನು.
ಫ್ರಾಡ್ ಮಾಡಿದವ್ರಿಗೆ ಏನಾಗಬೇಕು ಅಂತ ಹೇಳ್ತೀರಾ? ಸರ್ ಈ ಥರ ಫ್ರಾಡ್ ಮಾಡಿರೋರಿಗೆ ಏನಾಗಬೇಕು? ಸರ್ ಏನಿಲ್ಲ, ಜನದ್ದು ಸೆಟಲ್ ಮಾಡಿಬಿಟ್ರೆ ಸಾಕು ಸರ್. ಅವ್ರೇನು ಪ್ರಾಫಿಟೇ ಕೊಡೋದು ಬೇಡ. ಯಾಕಂದರೆ ಎಲ್ಲರೂ ನಮ್ಮನೆ ಹತ್ರ ಬರ್ತಾ ಇದ್ದಾರೆ. ನಾನು ಲೋಕಲ್ ಪ್ರಾಪರ್ ಇದೆ ಊರು ನಂದು. ಕೆಲವ್ರನ್ನ ಹೂಡಿಕೆ ಮಾಡ್ಬೇಕಾದ್ರೆ ಮತ್ತೆ ಹೇಳ್ಕೊಂಡಿರ್ತಾರೆ ಯಾವ ರೀತಿ ಸಾಲ ತಂದು ಮಾಡಿ. ಸರ್ ನಾವಾದ್ರೂ ಸಾಲ ಮಾಡೇ ಹಾಕಿರೋದು. ಹಾಂ ಸರ್, ಅವರಿಗೆಲ್ಲ ಗೊತ್ತು. ಅವರೇ ಹೇಳಿದ್ದಾರೆ ಎಲ್ಲರೂ ಇಲ್ಲಿ ಈ ಥರ ಎಲ್ಲ ತಂದು ಹಾಕಿದ್ದಾರೆ, ಯಾರಿಗೂ ಮೋಸ ಆಗಲ್ಲ ಅಂತ. ಸರ್ ನನ್ನ ಹೆಸರು ವಿವೇಕಾನಂದ ಸ್ವಾಮಿ ಅಂತ, ಮೂಲತಃ ಕೂಡ್ಲಿಗೆವನು. ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಂತಂದರೆ SLV ಮಹಿಳಾ ಮಾರ್ಟ್ ಅಂತಕ್ಕಂಥ ಒಂದು ಮಹಿಳಾ ಮಾರ್ಟನ್ನು ತೆಗೆದುಬಿಟ್ಟು ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಕೂಲಿ ಮಾಡ್ತಕ್ಕಂಥವ್ರು ಮತ್ತು ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡ್ತಕ್ಕಂತಹ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಮುಖ್ಯವಾಗಿ ಈ SLV ಮಹಿಳಾ ಮಾರ್ಟ್ನ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ರಾಜೇಶ್ ಬೊಮ್ಮಾಲು ಅಂತಕ್ಕಂಥ ಇದ್ದಾರೆ. ಅವ್ರು ಮೂಲತಃ ಆಂಧ್ರ ಪ್ರದೇಶದವರು. ಅವರು ಅನೇಕ ಬ್ರಾಂಚ್ಗಳನ್ನ ತೆಗೆದುಬಿಟ್ಟು ಈ ಥರದಾಗಿರ್ತಕ್ಕಂಥ ಮ್ಯಾನೇಜರ್ಗಳಂದ್ರೆ ಲೋಕಲ್ ಮ್ಯಾನೇಜರ್ಗಳನ್ನ ಇಟ್ಬಿಟ್ಟು ಅಟ್ರಾಕ್ಷನ್ ಆಗಲಿಕ್ಕೆ ಒಂದು ಬ್ರಾಂಚನ್ನು ಓಪನ್ ಮಾಡಿಬಿಟ್ಟು ಅನೇಕ ಪಾಂಪ್ಲೆಂಟ್ಸ್ಗಳು ಮತ್ತು ಯೂಟ್ಯೂಬ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡೋದ್ರ ಮೂಲಕ ಈ ಮಹಿಳೆಯರಿಗೆ ಅಟ್ರಾಕ್ಷನ್ ಮಾಡಿ ಈ ಥರದೊಂದು ಹೂಡಿಕೆಗಳನ್ನು ಮಾಡಿದ್ದಾರೆ. ಸುಮಾರು ಕಡಿಮೆ ಅಂತ ಹೇಳಿದ್ರೆ 50,000 ರೂಪಾಯಿದಿಂದ ಹಿಡಿದು 40 ಲಕ್ಷ 50 ಲಕ್ಷ ತನಕ ಮಹಿಳೆಯರು ಹೂಡಿಕೆ ಮಾಡಿದ್ದಾರೆ. ಕೆಲವರು ಕೈಗಡ ಸಾಲಗಳನ್ನು ತೆಗೆದುಕೊಂಡಿದ್ದಾರೆ. ಚಿಕ್ಕದಾಗಿ 1 ಲಕ್ಷ 2 ಲಕ್ಷ ಮಾಡ್ಕೊಂಡಿರ್ತಕ್ಕಂಥವ್ರು, 3 ಲಕ್ಷ ಮಾಡ್ಕೊಂಡಿರ್ತಕ್ಕಂಥವ್ರು. ಈಗ ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಅಕ್ಷರಶಃ ಎಲ್ಲರೂ ಕೂಡ ಬೀದಿಗೆ ಬೀಳುವಂಥ ಪರಿಸ್ಥಿತಿಗೆ ಬಂದರೆ ಕೆಲವರು ಎಷ್ಟೋ ಜನ ನೇಣು ಹಾಕ್ಕೊಳ್ಬೇಕು, ಸೂಸೈಡ್ ಮಾಡ್ಕೊಳ್ಬೇಕು ಅಂತಕ್ಕೆ ತಲುಪಿದ್ದಾರೆ. ಯಾಕೆ ಅಂತಂದರೆ ಮನೇಲಿ ಗೊತ್ತಾಗ್ಲಾರ್ದಂಗೆ ಈ ರೀತಿಯಾಗಿರ್ತಕ್ಕಂಥ ಹೂಡಿಕೆಯನ್ನು ಮಾಡಿ ಸ್ಯಾಲ್ರಿ ಬೇಸ್ಡ್ ವರ್ಕ್ ಫ್ರಮ್ ಹೋಮ್ ಅಂತಕ್ಕಂಥ ವರ್ಕನ್ನು ನೀಡಿ ಇವರಿಗೆ ಕಚ್ಚಾ ಸಾಮಗ್ರಿಗಳನ್ನು ಕೊಟ್ಟು ಪ್ಯಾಕಿಂಗ್ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿ ಎಲ್ಲರ ಹತ್ರ ಡೆಪಾಸಿಟ್ ಮಾಡ್ಕೊಂಡು ಹೂಡಿಕೆ ಮಾಡ್ಕೊಂಡು ಮೋಸ ಮಾಡಿದರೆ. ಹಾಗಾಗಿ ನ್ಯಾಯಕ್ಕೋಸ್ಕರ ನಾವು ಇವತ್ತು SP ಆಫೀಸಿಗೆ ಹೋಗ್ತಾ ಇದ್ದೀವಿ ಸರ್. ಓನರ್ ಬಂದುಬಿಟ್ಟು ಇದಕ್ಕೆ ರಾಜೇಶ್ ಬೊಮ್ಮಾಲು ಅಂತಕ್ಕಂಥವ್ರು, ಮೂಲತಃ ಆಂಧ್ರ ಪ್ರದೇಶರು. ಚಿತ್ರದುರ್ಗದಲ್ಲಿ ಬಂದುಬಿಟ್ಟು ವ್ಯವಸ್ಥಾಪಕರು, ಮ್ಯಾನೇಜರ್ ಬಂದುಬಿಟ್ಟು ಹೇಮಂತ್ ರಾಜು ಕೆ ಅಂತಕ್ಕಂಥವ್ರು. ಅವರ ತಂದೆ ಕೃಷ್ಣಮೂರ್ತಿ ಕೆ ಅಂತಕ್ಕಂಥವ್ರು ಮೂಲತಃ ತುಮಕೂರಿನಲ್ಲಿ ಬ್ರಾಂಚನ್ನು ಓಪನ್ ಮಾಡಿ ಸುಮಾರು 2 ವರ್ಷಗಳ ಆದ ತರುವಾಯ ಅವ್ರ ಮಗನಿಗೆ ಇಲ್ಲೊಂದು ಬ್ರಾಂಚನ್ನು ಓಪನ್ ಮಾಡಿಕೊಟ್ರು. ಇಲ್ಲಿ ಹೂಡಿಕೆ ಆಗಿದೆ. ಸುಮಾರು 60 ಕೋಟಿಗೂ ಅಧಿಕ ಹೂಡಿಕೆ ಮಾಡಿರ್ತಕ್ಕಂಥ ಜನ ಇದ್ದಾರೆ ಅಂತಕ್ಕಂಥದ್ದು ಒಂದು ಅಕ್ರಾಸ್ಮೆಂಟ್ ನಮಗೆ ತಿಳಿದು ಬಂದಿರತಕ್ಕಂಥ ವಿಚಾರ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.